ಸೌಂಡೇ ಡಿಸ್ಟರ್ಬೆನ್ಸ್. ಈ ಕಡೆ ತಿರುಗ್ರೆ ಸೈಡ್ಲ ಪೋ. ಬನ್ನಿ ವೈಸ್ ಪ್ರೆಸಿಡೆಂಟ್ ನನಗೆ ನಾನು ಫೋನ್ ಕೊಡ್ಬೇಕಾ? ಮೋಸ್ಟ್ ಸೀನಿಯರ್ ಅಪ್ಪ ನೀನು, ಮಾರ್ಕೆಟ್ ವ್ಯಾಪಾರಿ. ಆಗ್ಬೇಕು ಇಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಮತ್ತೆ ಈ ಮಾರ್ಕೆಟ್ ಹತ್ರ. ಈಗಾಗಲೇ ನಮ್ದು ಇನ್ಸ್ಟ್ರಕ್ಷನ್ ಇದೆ, ನಾಟ್ ಓನ್ಲಿ ಇದು ರಾಬರ್ಟ್ಸನ್ ಪೇಟೆಯಲ್ಲಿ ಎಲ್ಲ ಸ್ಟೇಷನ್ ಅಲ್ಲಿ ಬೆಳಿಗ್ಗೆ ಯಾವ ಟೈಮಲ್ಲಿ ಜಾಸ್ತಿ ಮೂವ್ಮೆಂಟ್ ಇರುತ್ತೆ 9 ಗಂಟೆಯಿಂದ 12 ಗಂಟೆ ತನಕ, ಮತ್ತೆ ಸಾಯಂಕಾಲ 5 ಗಂಟೆಗಿಂತ ರಾತ್ರಿ 9 ಗಂಟೆ ತನಕ ಕಂಪಲ್ಸರಿ ಎಲ್ಲರೂ ಈ ಸ್ಟೇಷನ್ ಇಂದ ಎಲ್ಲರೂ ರೌಂಡ್ಸ್ ಅಲ್ಲಿ ಇರಬೇಕು. ಈ ಸ್ಟೇಷನ್ ಅಲ್ಲಿ ಕೂತ್ಕೊಳ್ಬಾರ್ದು ಯಾರು. ಸೆಂಟ್ರಿ ರೈಟರ್ ಬಿಟ್ಟು, ಸೆಂಟ್ರಿ SHO ಬಿಟ್ಟು ಯಾರು ಇರಬಾರ್ದು, ಎಲ್ಲರೂ ರೌಂಡ್ಸ್ ಅಲ್ಲಿ ಇರಬೇಕು. ಐ ಹೋಪ್ ಇಲ್ಲಿ ಮಾಡ್ತಾ ಇದ್ದಾರೆ. ನೀವು ಇದು ಸಿಬ್ಬಂದಿ ಹಾಕ್ತಾ ಇದ್ದೀರದಲ್ಲ, ಇಲ್ಲಿ ಸ್ವಲ್ಪ ರೌಂಡ್ಸ್ ಮಾಡಬೇಕು. ಸೊ ಈ ಮಾಡಿಲ್ಲ ಮುಂದೆ ನಾವು ಇನ್ನು ಸ್ವಲ್ಪ ಇಂಪ್ರೂವ್ ಮಾಡ್ತೀವಿ. ಕಾಂಟಿನ್ಯೂಸ್ ಇಷ್ಟು ದೊಡ್ಡದು ಏರಿಯಾ ಇಲ್ಲ, ಮಾರ್ಕೆಟ್ ಏರಿಯಾ ಮತ್ತೆ ಎಲ್ಲಿ ಜಾಸ್ತಿ ಜನ ಮೂವ್ಮೆಂಟ್ ಇರುತ್ತೆ ಅಲ್ಲಿ ನಾವು ಸಿಬ್ಬಂದಿ ಹಾಕಿ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ತೀವಿ. ಬಸ್ ಸ್ಟ್ಯಾಂಡ್ ಹತ್ರ ಕೂಡ ಹಾಕ್ತೀವಿ. ಅದು ಮೇನ್ ಪ್ರಾಬ್ಲಮ್ ಇಲ್ಲಿ ಟ್ರಾಫಿಕ್ ಕೂಡ ಇರುತ್ತೆ. ಎಲ್ಲ ಮಾರ್ಕೆಟ್ ಒಳಗಡೆ ಬೈಕ್ಸ್ ತಗೊಂಡು ಎಲ್ಲ ಪಾರ್ಕ್ ಮಾಡ್ತಾರೆ, ಎಲ್ಲ ಜನರಿಗೆ ನಡ್ಕೊಳ್ಲಿಕ್ಕೆ ಜಾಗ ಸಿಗಲ್ಲ. ಸೊ ಅದು ನೀವು ಕೂಡ ಸ್ವಲ್ಪ ನೋಡ್ಕೊಳ್ಬೇಕು. ನಿಮ್ ಯಾರ್ದು ಅಂಗಡಿ ಇದೆ ಸ್ವಲ್ಪ ಹೊರಗಡೆ, ಯಾವುದೇ ನಗರಸಭೆಯಿಂದ ಕೂಡ ನಾವು ಕೂಡ ಹೇಳ್ತೀವಿ, ನೀವು ಕೂಡ ರಿಕ್ವೆಸ್ಟ್ ಮಾಡ್ಬೋದು, ಒಂದು ಸೆಪ್ರೇಟ್ ಪಾರ್ಕಿಂಗ್ ಜಾಗ ಕೊಡಿ. ಯಾರ್ಯಾರ್ದು ಅಂಗಡಿ ಇದೆ ಅಲ್ಲೇ ಪಾರ್ಕ್ ಮಾಡ್ಕೊಂಡು ಬರ್ಬೋದು. ಈಗ ನೀವು ಕೂಡ ಪಾರ್ಕ್ ಮಾಡ್ತೀರಿ, ಜನರು ಯಾರು ಬರ್ತಾರೆ ಶಾಪಿಂಗ್ ಮಾಡಿ ಅವರು ಕೂಡ ಪಾರ್ಕ್ ಮಾಡಿದ್ರೆ ಎಲ್ಲರೂ ಪ್ಯಾಕ್ ಆಗ್ತದೆ. ಅದು ಒಂದು ಸಮಸ್ಯೆ ಇದೆ. ಅದು ನಮ್ಮ ಕಡೆಯಿಂದ ಕೂಡ ನಾವು ಪ್ರಯತ್ನ ಮಾಡ್ತೀವಿ, ನಗರಸಭೆ ಕೂಡ ನಾವು ಚರ್ಚೆ ಮಾಡ್ತೀವಿ. ಇದು ಒಂದು ಪಾಯಿಂಟ್. ಮತ್ತೆ ಇಂಪಾರ್ಟೆಂಟ್ ಪಾಯಿಂಟ್ ಏನಿದೆ, ನಮಗೆ ಸ್ವಲ್ಪ ಮಾಹಿತಿ ಬಂದಿತ್ತು, ಇನ್ನು ನಿಮ್ಮ ಅಂಗಡಿಯಿಂದ ಯಾರು ಕೆಲವು ಜನ ಬರ್ತಾರೆ, ಕೆಲವು ರೌಡಿ ಎಲಿಮೆಂಟ್ಸ್ ತರ ಐಟಮ್ ಖರೀದಿ ಮಾಡ್ತಾರೆ, ಅಥವಾ ನಿಮಗೆ ಬ್ಲ್ಯಾಕ್ ಮೇಲ್ ಮಾಡ್ತಾರೆ, ನಿಮ್ಗೆ ಹಣ ಕೊಡಲ್ಲ, ಅಥವಾ ನೀವು ಏನಾದ್ರು ಹಣ ಬೇಡ ನಾನು ಕೊಡಲ್ಲ, ನೀವು ನಿಮ್ಗೆ ಸುಮ್ಮನೆ ಹೆಸರು ಹಾಕ್ಬಿಡ್ತಾರೆ ಯಾವುದೇ ಕೇಸಲ್ಲಿ. ಎಸ್ಪೆಷಲಿ ಎಕ್ಸೈಸ್ ಶಾಪ್ ಇದೆ, ಅಥವಾ ಜ್ಯುವೆಲ್ಲರಿ ಶಾಪ್, ಅಥವಾ ಬೇರೆ ಮೆಡಿಕಲ್ ಸ್ಟೋರ್, ಅಥವಾ ಬೇರೆ ನಿಮ್ದು ಹೆಸರು ಹಾಕ್ತಾರೆ. ಸೊ ನೀವು ಈ ಥರ ಜನರಿಂದ, ರೌಡೀಸಿಂದ ಬೆದರ್ಲಿಕ್ಕೆ ಅವಶ್ಯಕತೆ ಇಲ್ಲ. ಈ ಥರ ನಿಮ್ಮ ಅಂಗಡಿಗೆ ಯಾರು ಬರ್ತಾರೆ ನಿಮಗೆ ಬೆದರ್ತಾರೆ, ನನಗೆ ಹಣ ಕೊಡಿ, ಎಣ್ಣೆ ಕೊಡಿ, ಅಥವಾ ಏನಾದರೂ ಏನು ಕೇಳ್ತಾರೆ ಇಲ್ಲೀಗಲಿ, ಮತ್ತೆ ನಿಮ್ಗೆ ಹಣ ಕೊಡೋಣ. ಸೊ ನೀವು ಅವ್ರ ಜೊತೆ ಜಗಳ ಮಾಡಲಿಕ್ಕೆ ಅವಶ್ಯಕತೆ ಇಲ್ಲ. ನನಗೆ ಮಾಹಿತಿ ಕೊಡಿ, ಯಾರು ಬಂದಿದ್ದಾರೆ ಮತ್ತೆ ಈ ಥರ ಯಾರು ಬಿಹೇವ್ ಮಾಡಿದ್ದಾರೆ, ನಮಗೆ ಒಂದು ಮೆಸೇಜ್ ಡ್ರಾಪ್ ಮಾಡಿ. ನನಗೆ ಮಾಡ್ಬೋದು, ಅಥವಾ DSP ಅವರಿಗೆ ಮಾಡ್ಬೋದು, ಲೋಕಲ್ ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್ ಮಾಡ್ಬೋದು, ಅದು ನನಗೆ ಕೂಡ ನೇರವಾಗಿ ನೀವು ಮಾಡ್ಬೋದು. ಈ ಥರ ವ್ಯಕ್ತಿ ಬಂದಿದ್ದಾರ, ಅವ್ರು ನಿಮಗೆ ಹಣ ಕೇಳಿದಾರ, ಏನೇ ಕೇಳಿದಾರ, ಅಥವಾ ಬೇರೆ ಏನಾದರೂ ಐಟಮ್ ಕೇಳ್ಕೊಂಡು ಹೋಗಿದ್ದೀರಾ, ಮತ್ತೆ ನಿಮಗೆ ಬ್ಲ್ಯಾಕ್ ಮೇಲ್ ಮಾಡ್ತಾರೆ, ನೀವು ಕೊಟ್ಟಿಲ್ಲ ನಿಮ್ದು ಹೆಸರು ಹೇಳ್ತೀನಿ ಬೇರೆ ಯಾವುದೇ ಕೇಸಲ್ಲಿ. ಸೊ ಈ ಥರ ಆಗ್ತಾ ಇದೆ, ಇನ್ನು ನಮ್ಮ ಗಮನಕ್ಕೆ ಬಂದಿದೆ. ಅದ್ರ ಬಗ್ಗೆ ನೀವು ಯಾವುದೇ ರೀತಿಯಿಂದ ಟೆನ್ಷನ್ ತಗೊಳ್ಳಿಕ್ಕೆ ಅವಶ್ಯಕತೆ ಇಲ್ಲ. ನೀವು ಅವ್ರ ಬಗ್ಗೆ ಈ ಥರ, ಇದು ನಿಮ್ದು ಕೂಡ ಸಹಯೋಗ ಬೇಕಾಗತ್ತೆ. ನಾವು ರೌಡಿ ಆಕ್ಟಿವಿಟಿ ಕಂಟ್ರೋಲ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಈ ಥರ ನೀವು ರೌಡೀಸ್ಗೆ ಸ್ವಲ್ಪ ಸಪೋರ್ಟ್ ಮಾಡಿದರೆ, ಅವ್ರು ಏನು ಕೇಳ್ತಾರೆ ನೀವು ಅವ್ರಿಗೆ ಕೊಟ್ಟಿದ್ದಾರೆ, ಸೊ ಅವರು ಸ್ವಲ್ಪ ಮತ್ತೆ ದೊಡ್ಡ ಸ್ಟ್ರಾಂಗ್ ಆಗ್ತಾರೆ. ಸೊ ಈ ಥರ ಯಾರು ಪ್ರಯತ್ನ ಮಾಡಿ ತಕ್ಷಣ ನಮಗೆ ಹೇಳಿ, ನಿಮ್ಮ ಹೆಸರು ನಾನು ಹೇಳಲ್ಲ, ನೀವು ನಮಗೆ ಹೇಳಿದ್ದೀರಿ, ಅದಕ್ಕೆ ನಾವು ಅವ್ರಿಗೆ ಸೆಪ್ರೇಟ್ ಬೇರೆ ಯಾವುದೇ ಕೇಸಲ್ಲಿ ಎಲ್ಲಿ ತಪ್ಪು ಮಾಡಿದ್ರೆ ನಾವು ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಸೊ ನೀವು ಅದ್ರ ಬಗ್ಗೆ ಬಟ್ ಸ್ವಲ್ಪ ಸುಮ್ಮನೆ ಹೆಸರು ಹೇಳ್ಬೇಡಿ ಯಾರ್ಯಾರ್ದು. ಬೆಸ್ಟ್ ಇಫ್ ಸಮ್ ರಿಕಾರ್ಡಿಂಗ್, ಆಡಿಯೋ ರಿಕಾರ್ಡಿಂಗ್, ಅಥವಾ ನಿಮ್ಮ CCTV ಕ್ಯಾಮ್ರಾ ಇದ್ದರೆ ಯಾವುದೇ ರಿಕಾರ್ಡಿಂಗ್ ಮಾಡ್ಕೊಂಡು ನಮ್ಗೆ ಕೊಡಿ. ಅವ್ರ ಮೇಲೆ ಖಂಡಿತ ಸ್ಟ್ರಿಕ್ಟ್ ಆ್ಯಕ್ಷನ್ ತಗೊಳ್ತೀವಿ, ಅವ್ರಿಗೆ ಗಡೀಪಾರು ಮಾಡಿ ಬೇರೆ ಕಡೆ ಕಳಿಸ್ತೀವಿ. ಸೊ ಇದು ಮಾಡೋ ಮುಖ್ಯ ಪಾಯಿಂಟ್. ಮತ್ತೆ ಒಂದು ಟ್ರಾಫಿಕ್ದು ಕೂಡ ಸಮಸ್ಯೆ ಇದೆ. ಮಾರ್ಕೆಟ್ ಒಳಗಡೆ ಲಿಮಿಟೆಡ್ ವೆಹಿಕಲ್, ನಿಮ್ಮ ಅಸೋಸಿಯೇಷನಿಂದ ಕೂಡ ನೀವೆಲ್ಲ ಒಂದು ಡಿಸಿಷನ್ ತಗೊಳ್ಳಿ, ಎಷ್ಟು ವೆಹಿಕಲ್ ನೀವು ಅಲೌ ಮಾಡ್ತೀನಿ ನಿಮ್ಮ ಅಂಗಡಿದು ಕೂಡ. ಬಾಕಿ ನಾವು ಜಾಸ್ತಿ ಸಿಬ್ಬಂದಿ ಹಾಕಿ ಸ್ವಲ್ಪ
ಪೆಟ್ರೋಲಿಂಗ್ ಜಾಸ್ತಿ ಮಾಡಿ ಮಾಡ್ತೀವಿ. ನಮ್ಮ ಆಪದ್ ಒಂದು ವೆಹಿಕಲ್ ಕೂಡ ಇದೆ, 2 ವೀಲರ್ ಇದೆ. ಅದು ಕಂಟಿನ್ಯೂಸ್ ಪೆಟ್ರೋಲಿಂಗ್ ಮಾಡಿ ಈಗಾಗಲೇ ನಾವು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಅವರು ಇಫ್ ದೇ ಆರ್ ನಾಟ್ ಡೂಯಿಂಗ್, ಅವ್ರು ಮಾಡಲ್ಲ ನನ್ನ ಮುಂದೆ ನಾವು ಸ್ವಲ್ಪ ಜಾಸ್ತಿ ಮಾಡಲಿಕ್ಕೆ ಹೇಳ್ತೀನಿ. ಇದು ಬಿಟ್ಟು ಇನ್ನೂ ಯಾರಿಗೆ ಏನಾದರೂ ಸಮಸ್ಯೆ ನಿಮಗೆ ಹೇಳಿ. ಇಂಪಾರ್ಟೆಂಟ್ಲಿ ಈ ಕ್ಯಾಮ್ರಾಸ್ ಒಂದು 5 ಎಂಟ್ರಿ ಪಾಯಿಂಟ್ ಇದೆ. 5-6 ಎಂಟ್ರಿ ಪಾಯಿಂಟ್ ಎಕ್ಸಿಟ್ ಪಾಯಿಂಟ್. ಒಂದೇ ಒಂದು ಕ್ಯಾಮ್ರಾ ಇದ್ದಂಗಿದೆ ಅಲ್ಲಿ, ಬಟ್ ಇಲ್ಲೆಲ್ಲ ಇಲ್ಲ ಕ್ಯಾಮ್ರಾ. ಇಲ್ಲಿ ಅದು ನೀವು 6 ಪಾಯಿಂಟ್ ಇದೆ, ಎಂಟ್ರಿ ಅಂಡ್ ಎಕ್ಸಿಟ್. ನಾವು ಇಲ್ಲಿ ಗಾಂಧಿ ಸರ್ಕಲ್ ಅಲ್ಲಿ ಹಾಕಿದ್ದೀವಿ, ಅಲ್ಲಿ ಪಾರಂಡಲಿಯಲ್ಲಿ ಹಾಕಿದ್ದೀವಿ, ಇಲ್ಲಿ ನಮ್ಮ ರೈಲ್ವೆ ಲೈನ್ ಕ್ರಾಸಿಂಗ್ ಇದೆ ಅಲ್ಲಿ ಹಾಕಿದ್ದೀವಿ. ಎಲ್ಲ ಕಡೆ ಹಾಕ್ಲಿಕ್ಕೆ ಆಗಲ್ಲ, ನಮಗೆ ಬಜೆಟ್ ಲಿಮಿಟೆಡ್ ಕೊಡ್ತಾರೆ ಸರ್ಕಾರ. ಅದು ನೀವೆಲ್ಲರೂ ಸೇರಿ ಒಂದು ಎಂಟ್ರಿ ಎಕ್ಸಿಟ್ ಅಲ್ಲಿ ಕೂಡ ಹಾಕ್ಬಹುದು. ನಾವು ಮುಂದೆ ನಮ್ಗೆ ಏನಾದ್ರು ಫಂಡ್ ಬಂದೆ ನಾವು ಕೂಡ ಹಾಕ್ತೀವಿ, ಬಟ್ ನೀವು ಕೂಡ ಎಲ್ಲ ಜೊತೆಗೆ ಕೈ ಜೋಡಿಸಿ ಸ್ವಲ್ಪ ಮಾಡಿ. ಎಸ್ಪೆಷಲಿ ಜ್ಯುವೆಲ್ಲರಿ ಶಾಪ್ ಅಂಗಡಿ ಅವರು ನೀವು ಕಂಪಲ್ಸರಿ ಹಾಕ್ಲೇಬೇಕು. ನಮ್ಗೆ ಏನ್ ಸಮಸ್ಯೆ ಬರುತ್ತೆ, ಯಾರು ಕಳ್ತನ ಹಾಕ್ತಾರೆ, ಅವ್ರು ಕಳ್ಳರು ನಿಮ್ಮ ಹೆಸರು ಹೇಳ್ಬಿಡ್ತಾರೆ. ಆಮೇಲೆ ನಾವು ನಿಮ್ಮ ಹತ್ರ ಹೋಗ್ತೀವಿ, ನೀವು ಬೇಡ ನಾನು ಮಾಡಲ್ಲ ಇದು ಎಲ್ಲ ಹೇಳ್ತೀರಿ. ಸೊ ಆಬ್ವಿಯಸ್ ನಿಮಗೆ ಅನ್ನೆಸರಿ ಸಮ್ ಎವಿಡೆನ್ಸ್ ಇಸ್ ದೇರ್, ಸ್ವಲ್ಪ ಏನಾದ್ರು ಎವಿಡೆನ್ಸ್ ಇದ್ದೆ ನಾವು ಆವಾಗ ನಿಮಗೆ ಕೇಳ್ತೀವಿ. ನೀವು ಏನೋ ಇವರು ಕಳ್ಳರು ಬಂದಿದ್ದಾರೆ, ನೀವು ಪ್ರಾಪರ್ಟಿ ರಿಟರ್ನ್ ಮಾಡಿ. ನಿಮಗೆ ಕೂಡ ಏನೋ ತೊಂದರೆ ಆಗಬಾರ್ದು, ನೀವು CCTV ಇನ್ಸ್ಟಾಲ್ ಮಾಡಿ, ಮತ್ತೆ ಲೆಜರ್ ಕರೆಕ್ಟ್ ಆಗಿ ಮೇಂಟೈನ್ ಮಾಡಿ, ಯಾರು ಬರ್ತಾರೆ ಯಾರು ಹೋಗ್ತಾರೆ. ಕೆಲವು ಸಮಯ ನಿಲ್ತಾರೆ, ನಿಮಗೆ ಫೋನ್ ಮಾಡಿ, ನೀವು ಹೊರಗಡೆ ಅಂಗಡಿಗೆ ಹೊರಗಡೆ ಬಂದು ನಿಮಗೆ ಕೊಟ್ಟಿದ್ದಾರೆ, ಆಮೇಲೆ ಅಲ್ಲಿ ಡೀಲ್ ಮಾಡಿದ್ದೀರಿ, ನೀವು ಮಾಡಿದ್ದೀರಿ. ಸೊ ನೀವೆಲ್ಲ ಎಂಟ್ರಿ ಎಕ್ಸಿಟ್ ಪಾಯಿಂಟ್ ಮ್ಯಾಕ್ಸಿಮಮ್ ಪ್ರಿಕಾಷನ್ ತಗೊಳ್ಳಿ. ನಾವು ಅನ್ನೆಸರಿ ನಿಮಗೆ ತೊಂದರೆ ಕೊಡ್ಬೇಕಿರ್ತಾರೆ, ನಮ್ದು ಕೂಡ ಇಷ್ಟ ಇಲ್ಲ. ನಮ್ದು ಎವಿಡೆನ್ಸ್ ಇದ್ದರೆ ಆಮೇಲೆ ನಾವು ರಿಕವರಿ ಮಾಡ್ತೀವಿ. ಅವ್ರಿಗೆ ಕೂಡ ಇದೆ ಮಾಡ್ತಾ, ಎಸ್ ಕಂಪಲ್ಸರಿ ಇದೆ. ಬಟ್ ಈಗ ನಾವು ಯಾರು ಹಾಕ್ತಾ ಇಲ್ಲ, ಡ್ರೈವರ್ ಕೂಡ ಆಗ್ತಾ ಇದ್ರೆ ಪ್ರೈಮರಿಲಿ ಅವ್ರ ಮೇಲೆ ಫೈನ್ ಹಾಕ್ತಾ ಇದ್ದೀವಿ. ಸೊ ಈಗ ಆನ್ಲೈನ್ ಫೈನ್ ಕೂಡ ಬರ್ತಾ ಇದೆ, ಇದು ಯಾರು ಹಾಕ್ತಾ ಇಲ್ಲ. ನಾವು ANPR ಕ್ಯಾಮ್ರಾಸ್ ಕೂಡ ಹಾಕಿದ್ದೀವಿ, ಒಂದು ಆಟೋಮೆಟಿಕ್ ನಂಬರ್ ಡಿಟೆಕ್ಟ್ ಆಗಿ ಫೈನ್ ಅವರಿಗೆ ಆನ್ಲೈನ್ ಹೋಗ್ತಾ ಇದೆ. parivahan.gov.in ಇರಬೇಕು ಅದು ಮೆಸೇಜ್ ಅಲ್ಲಿ. ಆ ಮೆಸೇಜ್ಗೆ ನೀವು ಫೈನ್ ಕಟ್ ಮಾಡಬೇಕಾಗತ್ತೆ. ವಿದೌಟ್ 500 rupees ಆನ್ಲೈನ್ ಪೇ ಮಾಡಬೇಕಾಗತ್ತೆ. ಪಿಲಿಯನ್ ರೈಡರ್ ಕೂಡ ಮಾಡಬೇಕು. ಈಗ ಮುಂದೆ ನಾವು ಪಿಲಿಯನ್ ರೈಡರ್ ಮೇಲೆ ಕೂಡ ಇದು ಹಾಕಿಲ್ಲ ಮುಂದೆ ಮಾಡ್ತೀವಿ. ಸೊ ದಯವಿಟ್ಟು ಹಾಕಿ, ಹೆಲ್ಮೆಟ್ ಬಹಳ ಮುಖ್ಯ ಇದೆ. ಈಗ ರೀಸೆಂಟ್ಲಿ ಇಲ್ಲಿ APSRTC ಆಂಧ್ರ ಪ್ರದೇಶದ ಬಸ್ ಇಂದ ಕೂಡ ಒಂದು ಲೇಡಿದು ಆಕ್ಸಿಡೆಂಟ್ ಆಗಿತ್ತು. ಅವ್ರು ಸ್ವಲ್ಪ ಟಚ್ ಆಗಿ ಬಿದ್ದಿದ್ದಾರೆ, ಅವರು ತಲೆ ಇಂಜರಿ, ಹೆಡ್ ಇಂಜರಿ ಆಗಿದೆ, ಅಲ್ಲಿ ಸ್ಪಾಟ್ ಡೆತ್ ಆಗಿದೆ. ಸೊ ಹೆಲ್ಮೆಟ್ ಇಸ್ ವೆರಿ ಇಂಪಾರ್ಟೆಂಟ್. ಇದು ಟೌನ್ ಒಳಗಡೆ ನಾವು ಹಾಕಲ್ಲ, ಇದು ಮಾರ್ಕೆಟ್ ಏರಿಯಾದಲ್ಲಿ ಇಲ್ಲಿ ಜಾಸ್ತಿ ವೇಗದಿಂದ ಹೋಗಲ್ಲ ವೆಹಿಕಲ್. ಈ ತರ ಮನಸ್ಸಲ್ಲಿ ಇಟ್ಕೊಳ್ಬೇಡ. ಇಲ್ಲಿ ಕೂಡ ಎನಿ ಇನ್ಸಿಡೆಂಟ್ ಕ್ಯಾನ್ ಹ್ಯಾಪನ್ ಎನಿ ಟೈಮ್. ಸೊ ದಯವಿಟ್ಟು ನೀವು ಹೆಲ್ಮೆಟ್ ಹಾಕಿ, ಎಲ್ಲರಿಗೆ ಹಾಕ್ಲಿಕ್ಕೆ ಹೇಳಿ. ಇದು ಕಂಪಲ್ಸರಿ, ಇದು ಕಡ್ಡಾಯವಾಗಿ ಹಾಕ್ಲೇಬೇಕು. ಎನ್ಫೋರ್ಸ್ಮೆಂಟ್ ಇಸ್ ಫಾರ್ ಯು ಓನ್ಲಿ. ನಿಮ್ಮ ರಚನೆಗೋಸ್ಕರ ನಾವು ಮಾಡ್ತಾ ಇದ್ದೀವಿ, ಬಟ್ ದಟ್ ಈಸ್ ಲಿಮಿಟ್. ಸೊ ಎಲ್ಲರೂ ದಯವಿಟ್ಟು ಹೆಲ್ಮೆಟ್ ಹಾಕಿ. ಸಾಯಂಕಾಲ ಪೀಕ್ ಅವರ್ಸ್ ನಲ್ಲಿ ಇಲ್ಲಿಂದ ಪಾರ್ಕಿಂಗ್ ಮಾಡ್ತಾರೆ, ಬೇರೆಯವರು ಆ ಕಡೆ ಈ ಕಡೆ ಪಾರ್ಕಿಂಗ್ ಮಾಡ್ತಾರೆ. ಜನ ಓಡಾಡಕ್ಕೆ ಬಹಳ ಕಷ್ಟ ಆಗುತ್ತೆ. ಅದು ಸ್ವಲ್ಪ ದಯವಿಟ್ಟು ನೋಡ್ಬಿಟ್ಟು ಜನವರಿಗೆ ಸಹಾಯ ಮಾಡ್ಬೇಕು, ಹೊರಗೆ ಚೆನ್ನಾಗಿರ್ಬೇಕು. ಅದು ಸ್ವಲ್ಪ ನೋಡಿ ಸರ್. ಅದೇ ಪಾರ್ಕಿಂಗ್ ಸಮಸ್ಯೆ ಇದೆ. ರ್ಯಾಂಡಮ್ ಆಗಿ ನೀವು ವೆಹಿಕಲ್ ಇಲ್ಲಿ ಪಾರ್ಕ್ ಮಾಡ್ತೀರಿ. ಬಹಳ ಚಿಕ್ಕದಿದೆ ರೋಡ್, ಅದಕ್ಕಿಂತ ಹಾಗೆ ಆಗತ್ತೆ. ಆದ್ರೆ ಕೂಡ ಸ್ವಲ್ಪ ಇದು ಮಾಡಿದ್ರೆ, ಟ್ರಾಫಿಕ್ ಕಂಟ್ರೋಲ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಅದು ಸ್ವಲ್ಪ ಡಿಸಿಷನ್ ತಗೋಬೇಕು. ಐದರ್ ಆಡ್ ಇವೆಂಟ್ ತರ ಮಾಡಬಹುದು. ಆಡ್ ಡೇಟ್ ಅಲ್ಲಿ ನಾವು ಈ ಕಡೆ ರೈಟ್ ಸೈಡ್ ಒನ್ ಡೇ ಈ ಸೈಡ್ ಲೆಫ್ಟ್ ಸೈಡ್ ಪಾರ್ಕ್ ಮಾಡಬಹುದು, ಒನ್ ಡೇ ರೈಟ್ ಸೈಡ್ ಅಲ್ಲಿ ಪಾರ್ಕ್ ಮಾಡಬಹುದು. ಈ ತರ ಯಾವುದೇ ಸೊಲ್ಯೂಷನ್ ನಾವು ನೋಡಬಹುದು. ಜಾಗ ಲಿಮಿಟೆಡ್ ಸ್ಪೇಸ್ ಇದೆ ನಮ್ಮ ಹತ್ರ. ಲಿಮಿಟೆಡ್ ಸ್ಪೇಸ್ ನೀವೆಲ್ಲರೂ ಪಾರ್ಕಿಂಗ್ ಮಾಡ್ತೀರಿ, ಸೊ ಅದು ಜಾಗ ಸಿಗಲ್ಲ. ಮುಂದೆ ನಾವು ಈ ತರ ಪ್ರಯತ್ನ ಮಾಡಬಹುದು. ಒನ್ ಡೇ ನೀವು ಒಂದೇ ಕಡೆ ರೈಟ್ ಸೈಡ್ ಪಾರ್ಕ್ ಮಾಡಿ, ಒನ್ ಡೇ ಲೆಫ್ಟ್ ಸೈಡ್ ಅಲ್ಲಿ ದಟ್ ಯು ಕ್ಯಾನ್ ಡಿಸೈಡ್. ನಾವು ಅದೇ ತರ ಮಾಡಬಹುದು. ನಿಮ್ಗೆ ಆ ತರ ಡಿಸ್ಕಸ್ ಮಾಡಿ ಅದು ಡೈರೆಕ್ಷನ್ ಕೊಡ್ತೀವಿ. ಮುನ್ಸಿಪಾಲಿಟಿ ಜೊತೆ ಕೂಡ ಚರ್ಚೆ ಮಾಡಿ ಈ ತರ ಫೈನಲ್ ನಿಮ್ಗೆ ಎಲ್ಲರೂ ಓಕೆ ಇದ್ರೆ ನಾವು ಅದು ಇಂಪ್ಲಿಮೆಂಟ್ ಮಾಡ್ತೀವಿ. Very good evening, sir. Sir, we are very lucky to have you as a SP engager. You have a very, very efficient team. Sir was earlier here in 2013, a very efficient man. Okay. So any problem is there? No. Discuss no problem now. Okay. Sir,
there's one big problem, sir. Near the circle, traffic from all the sides. They converge at a single point near the circle. Be it from Nice Road, Urban Plate, or any direction. It just happens that, and you can just see, sir, persons coming from every direction. You have to be very, very careful while crossing. ಎಸ್ ಸರ್. And it's a major problem. Actually, if that is solved, all other things will be solved. ಇದರಲ್ಲಿ ಪೂರ್ತಿ ಸರ್ಕಿಲ್ ಅಲ್ಲಿ ರೌಂಡ್ ಮಾಡ್ಕೊಂಡು ಹೋಗ್ಬೇಕು. ಐಡಿಯಲಿ ಅವ್ರು ಶಾರ್ಟ್ ಕಟ್ ಮಾಡಿಬಿಡ್ತಾರೆ, ಶಾರ್ಟ್ ಕಟ್ ಮಾಡಿ ಹೋಗ್ತಾರೆ. ಸೊ ಈ ಡಿಪೆಂಡ್ಸ್ ಆನ್ ಸಿವಿಲ್ ಸೆನ್ಸ್ ಆಲ್ಸೋ ಆಫ್ ಪೀಪಲ್. ಸೊ ಅವ್ರಿಗೆ ನಾವು ಎಷ್ಟು ಫೋರ್ಸ್ ಮಾಡಿ ಮೀನ್ಸ್ ಅವರು ಕೂಡ ಸ್ವಲ್ಪ ಮಾಡಲೇಬೇಕು. ನಾವು ಸಿಬ್ಬಂದಿ ಹಾಕ್ತೀರಿ, ಓಕೆ ಫೈನ್ ಹಾಕ್ತೀವಿ, ಸ್ವಲ್ಪ ಸಮಯ ಇರುತ್ತೆ. ನೀವು ಕೂಡ ಹೇಳಿದಿ, ನಾವು ಕಂಪಲ್ಸರಿ ಇಲ್ಲಿ ಸಿಬ್ಬಂದಿ ಹಾಕ್ತೀವಿ ಮತ್ತೆ ಎನ್ಫೋರ್ಸ್ಮೆಂಟ್ ಕೂಡ ಮಾಡ್ತೀವಿ. ಅಲ್ಲಿ ಪಾರ್ಕಿಂಗ್ ಮಾಡಬೇಡ. ಇದು ಸರ್ಕಿಲ್ ಹತ್ರ ಇದು ನೀವು ಭಾಳ ಜನ ಪಾರ್ಕ್ 4 ವೀಲರ್ ಪಾರ್ಕಿಂಗ್ ಸುತ್ತಮುತ್ತ ಪಾರ್ಕಿಂಗ್ ಮಾಡಿ, ಇದು ಯಾರು ಪಾರ್ಕಿಂಗ್ ಮಾಡ್ತಾರೆ ಅವ್ರ ಮೇಲೆ ಫೈನ್ ಹಾಕಿ ಅವರು ತೆಗೀರಿ. ಇದು ಈ ಸರ್ಕಿಲ್ ಸುತ್ತಮುತ್ತ ಯಾವುದೇ 4 ವೀಲರ್ 2 ವೀಲರ್ ಪಾರ್ಕ್ ಮಾಡಬಾರ್ದು. ಸೊ ದಟ್ ವಿಲ್ ಎನ್ಫೋರ್ಸ್. ಅಲ್ಲಿ ಯಾರು ಹಾಕ್ತಾರೆ ಅವ್ರ ಮೇಲೆ ನಾವು ಫೈನ್ ಹಾಕ್ತೀವಿ. ಅದು ಗಾಡಿ ಆಗ್ಬಾರ್ದು. ಮತ್ತೆ ನೀವು ಕೂಡ ಸ್ವಲ್ಪ ಟ್ರಾಫಿಕ್ ನಿಯಮ ಪಾಲನೆ ಮಾಡಿ, ಸ್ವಲ್ಪ ಸಿವಿಕ್ ಸೆನ್ಸ್ ಯಾವ ತರ ಇರುತ್ತೆ ತೋರಿಸ್ಬೇಕು. ಓಕೆ, We are also policemen without uniform. ಖಂಡಿತ ನೀವು ಕೂಡ ಇದ್ದೀರಿ. ಒಬ್ವಿಯಸ್ಲಿ ನಿಮ್ಗೆ ಜಾಸ್ತಿ, ನಾವು ಟೆಂಪ್ರರಿ ಇದ್ದೀವಿ, ನೀವು ಪರ್ಮನೆಂಟ್ ಇದ್ದೀರಿ ಇಲ್ಲಿ. ಈ ಮುರುಗೇಪೇಟೆ ರೋಡ್ ಒನ್ ವೇ ಮಾಡಿ, ಬೆಳಗ್ಗೆ ಸ್ಕೂಲ್ ಹೋಗೋಕೆ ಬಹಳ ಕಷ್ಟ. ಹುಡುಗರು ಬರ್ತಾರೆ, ಸ್ಕೂಟರ್ ನಲ್ಲಿ ಬರ್ತಾರೆ, ಲಾರಿ ಬರುತ್ತೆ, ಎಲ್ಲ ಬರುತ್ತೆ. ಅಲ್ಲಿಂದ 1000 ಮೀಟರ್ ಇದೆ, ಅದು ಒನ್ ವೇ ಮಾಡ್ಬಿಟ್ರೆ ಆ ಕಡೆ ಹೋಗಿ ಈ ಕಡೆ ಬರ್ತಾರೆ. ಅದೊಂದು ಮಾಡ್ಬಿಡಿ ದಯವಿಟ್ಟು. ಮುಂಚೆ ಮಾಲಿ ಮೇಡಮ್ ಮಾಡಿ, ಮೊದಲೆಲ್ಲ ಮಾಡಿದ್ರು ಸರ್. ಇವಾಗ ಟ್ರಾಫಿಕ್ ಓವರ್, ಬೆಳಗ್ಗೆ ಹೋಗೋಕೆ ಆಗಲ್ಲ, ಅದ್ರ ಮಾಡಿ. ಇದು ಲೆಟರ್ ಕರೆಸ್ಪಾಂಡೆನ್ಸ್ ಮಾಡಿದ್ದೇವೆ ಸರ್. ಯಾರಿಗೆ? ನಮಗೂ ಮಾಡಿದ್ದೇವೆ ಸರ್, ಮುನ್ಸಿಪಲ್ಗೂ ಮಾಡಿದ್ದೇವೆ ಸರ್. ಇಫ್ ಯು ಆರ್ ಓಕೆ, ನಾವು ಮಾಡ್ತೀವಿ, ನೋ ಪ್ರಾಬ್ಲಮ್. ಹೀಗೆ ಮಾಡ್ತೀವಿ, ನಾವು ಒನ್ ವೇ ಮಾಡ್ತೀವಿ. ಒನ್ ವೇ ಮಾಡ್ಬಿಟ್ರೆ ಆ ಕಡೆ ಬರೋರು ಬರ್ತಾರೆ, ಈ ಕಡೆ ಹೋಗೋರು ಹೋಗ್ತಾರೆ. ಓಕೆ ಸರಿ, ಓಕೆ. ಬೇರೆ ಯಾರು ಏನಾದ್ರು ಧೈರ್ಯ ಬಂದ್ರೆ Good evening, sir. So I don't know whether this is a appropriate question to ask you, but I want to have people knowledge about the waste management, because you see the first and the last row is always empty, and the bio waste is not segregated properly. This might be a problem for the municipality as well. To take the bio waste, veg waste, and the plastic waste, this is already come together, and most of the vehicles are parked in these last rows. So, I don't know whether the shops are continuously accountable to the municipality, whether they open it or shut it down. But if at all it is regularly organized, the parking way or the facility, the people management coming inside and outside would be a better way. The second room. ಓಕೆ, ठीक है. ನಾವು ಇದು ದಟ್ ಈಸ್ ಪ್ರೈಮರ್ಲಿ ಮುನ್ಸಿಪಾಲಿಟಿ ಕೆಲಸ ಇದೆ. ವೇಸ್ಟ್ ಸೆಪ್ರೇಟ್ ಸೆಗ್ರಿಗೇಟ್ ಮಾಡಬೇಕು. ಆರ್ಗ್ಯಾನಿಕ್ ಇನ್ಆರ್ಗ್ಯಾನಿಕ್ ಇದು ಎಲ್ಲ ಸೆಪ್ರೇಟ್ ಮಾಡಬೇಕು. ಕೆಲವು ಬೆಂಗಳೂರು ಸಿಟಿಯಲ್ಲಿ ಭಾಳ ಸ್ಟ್ರಿಕ್ಟ್ ಆಗಿ ಇನ್ಫೋರ್ಸ್ ಮಾಡ್ತಾರೆ, ಅದು ಆಗ್ತಾ ಇದೆ. ಇಲ್ಲಿ ಕೂಡ ಸ್ಟ್ರಿಕ್ಟ್ ಆಗಿ ಇನ್ಫೋರ್ಸ್ ಮಾಡಬೇಕು. ನೀವು ಸೆಪ್ರೇಟ್ ಮಾಡಿ ಅದು ಡಿಸ್ಪೋಸಲ್ ಕೂಡ ಅದೇ ಥರ ಆಗಬೇಕು. ಈ ವೆಹಿಕಲ್ದು ಇದು ಕಂಜೆಷನ್ ಟ್ರಾಫಿಕ್ ಪ್ರಾಬ್ಲಮ್ ನಾವು ನೋಡ್ತೀವಿ, ಅದು ಸೊಲ್ಯೂಷನ್ ಹುಡುಕ್ತೀವಿ. ಈ ದಿನ ನಮ್ಮ ಕೆಜಿಎಫ್ ಜಿಲ್ಲಾ ಪೊಲೀಸ್ ವತಿಯಿಂದ ಹಾಗೂ ರಾಬರ್ಟ್ಸನ್ ಪೇಟೆ ಪೊಲೀಸ್ ಠಾಣಾ ವತಿಯಿಂದ ಈ MG ಮಾರ್ಕೆಟ್ನಲ್ಲಿ ಜನಸಂಪರ್ಕ ಸಭೆ ಹಾಗೂ ಸಾರ್ವಜನಿಕರ ಕುಂದುಕೊರತೆ ಸಭೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದ ಮಾನ್ಯ ಪೊಲೀಸ್ ಅಧೀಕ್ಷಕರು KGF ಅವರಾದ ಶಿವಾಂಶು ರಜಪೂತ್ ಸಾಹೇಬರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಮಾನ್ಯ DYSP ಸಾಹೇಬರು ಹಾಗೂ CPI ಸಾಹೇಬರು ಆಗಮಿಸಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ MG ಮಾರ್ಕೆಟ್ನ ಪ್ರೆಸಿಡೆಂಟ್ ಆದಂತ ಮೋಹನ್ ಕುಮಾರ್ ಅವರು ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಎಲ್ಲ MG ಮಾರ್ಕೆಟ್ನ ಎಲ್ಲ ಮಳಿಗೆಗಳ ಜನರು ಹಾಗೂ ಮಾಧ್ಯಮ ಮಿತ್ರರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ स्वागत कोरते हैं। तो ज्यादा नहीं है सब, लेकिन फिर भी मुझे खुशी हो रही है कि आप आके इतना इंसेंटिव लेके हम सब व्यापारियों के लिए आप इतना मेहनत करके सबको बुला के उनकी ग्रीवेंसेस सुनते हैं, तो ये बहुत बड़ी खुशी की बात है।
मैं आज तक इतना बड़ा हुआ हूँ, लेकिन आज तक हमने ऐसा माहौल नहीं देखा। सभी कभी म्युनिसिपल कमिश्नर साहब आते हैं, कभी दूसरे भी आते हैं, लेकिन एक पुलिस डिपार्टमेंट आके पब्लिक को अपना मतलब ग्रीवेंसेस बताने के लिए कहती है, तो मुझे बड़ा गर्व भी होता है और दिल में खुशी भी होती है। मैं चाहूंगा कि जिसे भी कुछ बोलना रही है, आप दिल खोल के पूछिए, मैं शंका मत करिए कि भाई मैं कैसा पूछूं, क्या बोलूं, क्या बोलेंगे साहब, ऐसा मत करिए। आपके मन में जो भी छोटी मोटी शंका होगी तो भी आप पूछ करिए। मेरे ख्याल से सब निवारण करते हैं। मैंने आपसे परिचय नहीं है, लेकिन सभी हमारे गांव वासियों की तरफ से हमें लगता है कि अच्छे एसपी साहब हमारे केजब में आए हैं, तो हमें बहुत बड़ी खुशी है सर। ಈ ಕಾರ್ಯಕ್ರಮದ ಉದ್ದೇಶಿಸಿ ಮಾನ್ಯ ಈ ಮಾರ್ಕೆಟ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆದಂತ ಮೋಹನ್ ಕುಮಾರ್ ಅವರು ಒಂದೆರಡು ಮಾತುಗಳನ್ನು ಆಡಬೇಕೆಂದು ಕೇಳ್ಕೊಳ್ತೀವಿ. Dear merchants, on behalf of our merchants, on behalf of our MG Market Association, it gives immense pleasure to me to welcome our dynamic Superintendent of Police, Simanshu Rajput, the man of good heart, the voice and size of the Golden City, the young and efficient, hard and honest. So, at the same time, I also welcome our Deputy DSP sir, the smiling face, good-hearted, and the experienced hand in the police department. And also I welcome our Raghaswamy sir, Circle Inspector. He was a Circle Inspector in our Bedmangala Police Station. And also I welcome our SI sir, Malesh Mandi, the young man. He is doing well. At the same time, and also I welcome our senior merchant, Sri Venkatesh sir, Sri Santosh Bhai, Ashok Kumar ji, Prakash Chand, Suresh sir, and also other Mr. Deva, and all senior merchants, those present here. ಗೆಳೆಯರೇ, ನಿಮಗೆಲ್ಲ ನಮ್ಮನ್ನ MG ಮಾರ್ಕೆಟ್ ಟ್ರೇಡರ್ಸ್ ಅಸೋಸಿಯೇಷನ್ ನಮಸ್ಕಾರಗಳನ್ನು ಹೇಳ್ತಾ, ನಮ್ಮ ಈ ಒಂದು ದಿವಸ ಒಂದು ಒಳ್ಳೆ ದಿವಸ. ಕಾರಣ ಏನಂದ್ರೆ, ನಮ್ಮ SP ಸಾಹೇಬರು ಇಲ್ಲಿ ಒಂದು ಕುಂದುಕೊರತೆಗಳ ಸಭೆಯನ್ನು ಮಾಡ್ತಾ ಇದ್ದಾರೆ. ಕುಂದುಕೊರತೆಗಳ ಸಭೆ ಅಂದ್ರೆ ಅವೇರ್ನೆಸ್ ಕ್ಯಾಂಪ್, ಗ್ರೀವೆನ್ಸಸ್ ಕ್ಯಾಂಪ್. ಅವರು KGF ಬಂದದಿಂದ ಈ KGF ಅಲ್ಲಿ ಒಂದು ಒಳ್ಳೆ ವಾತಾವರಣ ಇದೆ. ಕಾರಣ ಏನಂದ್ರೆ, ಅವರು ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ. ಒಂದು ಎಕ್ಸಾಂಪಲ್ ಏನಂದ್ರೆ, ನಮ್ಮ ಜಾತ್ರೆಯಲ್ಲಿ ಎಲ್ರೂ ಗೊತ್ತು, ಇದುವರೆಗೂ ನಾವು ಎಷ್ಟೋ ವರ್ಷ ಜಾತ್ರೆ ಮಾಡ್ತಾ ಇದ್ವಿ. ಬಟ್ ಈ ಜಾತ್ರೆಯಲ್ಲಿ ಅವರೇ ನಿಂತು ಡೈರೆಕ್ಟ್ ಆಗಿ ಬೆಳಗ್ಗೆ 5 ಗಂಟೆವರೆಗೂ ಇರ್ತಾರೆ ಪುಷ್ಪ ಪದಕ. ಅದೇ ತರ ಎಲ್ಲ ಜಾತ್ರೆಗಳು ಅವ್ರು ನಿಂತು ಮಾಡಿದ್ರು. ಸ್ಪೆಷಲಿ ಅವ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಇದುವರೆಗೂ ಯಾರು ಆ ತರ ಮಾಡಲಿಲ್ಲ. ಅಂತ ಒಂದು ಒಳ್ಳೆ ವ್ಯಕ್ತಿ ನಮ್ಮ ಮಾರ್ಕೆಟ್ ಬಂದಿರೋದು ನಮ್ಗೆಲ್ಲ ಒಂದು ಒಳ್ಳೆ ಅವಕಾಶ. ದಯವಿಟ್ಟು ಎಲ್ಲರನ್ನು ಈ ಸಮಯದಲ್ಲಿ ನಾನು ಶುಭಾಶಯಗಳನ್ನು ಹೇಳಿ ಅವರ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಮತ್ತೆ ಇವು ಯಾರಾದರೂ ಏನಾದರೂ ಪ್ರಾಬ್ಲಮ್ ಅಂದರೆ ನಮ್ಮ ಸಾಹೇಬ್ರ ಹತ್ರ ನಾವು ಕೇಳ್ಬೋದು. ಅವರು ನಿಮಗೆ ಎಲ್ಲ ವಿಷಯದಲ್ಲಿ ಸಪೋರ್ಟ್ ಆಗಿರ್ತಾರೆ ಅಂತ ಕೇಳ್ಕೊಂಡು ಅದೇ ನಿಮ್ಮ ಪ್ರಾಬ್ಲಮ್ಸ್ ಏನಿದೆ ದಯವಿಟ್ಟು ಹೇಳಿ ಸಾಹೇಬ್ರ ಅದಕ್ಕೆ ಸಹಕರಿಸ್ತಾರೆ. ಪ್ರಕಾಶ್ ಭಾಯ್, MG ಮಾರ್ಕೆಟ್ ಅಸೋಸಿಯೇಷನ್ ಅಲ್ಲಿ ಇವತ್ತು ಕುಂದುಕೊರತೆಗಳ ಸಭೆಯನ್ನ ಮಾನ್ಯ SP ಸಾಹೇಬ್ರವರ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದೀವಿ ನಮ್ಮ ಜಿಲ್ಲಾ ಪೊಲೀಸ್ ವತಿಯಿಂದ. ಯಾಕಂದ್ರೆ ಇಲ್ಲಿಂದ ಯಾರನ್ನು ಕುಂದುಕೊರತೆಗಳು ಹೇಳಕ್ಕೆ ನಮ್ಮ ಅಲ್ಲಿ ಬರೀ ಸುಮಾರು ಜನ ಬರುವುದಿಲ್ಲ, ಸಮಸ್ಯೆ ಇದ್ರೂ ಬರುವುದಿಲ್ಲ. ಹಂಗಾಗಿ ನಿಮ್ಮಲ್ಲಿಗೆ ಪೊಲೀಸ್ ಇಲಾಖೆ ಬಂದಿದೆ. ಇವತ್ತು ಮಾನ್ಯ SP ಸಾಹೇಬರು ನಿಮ್ಮನ್ನ ಖುದ್ದಾಗಿ ಭೇಟಿ ಮಾಡಿ ನಿಮ್ಮ ಒಂದು ಸಮಸ್ಯೆಗಳನ್ನು ಆಲಿಸಿ ಅದಕ್ಕೆ ಪರಿಹಾರವನ್ನು ಹುಡುಕುವ ಒಂದು ನಿಟ್ಟಿನಲ್ಲಿ ಇವತ್ತು ಜಿಲ್ಲಾ ಪೊಲೀಸ್ ವತಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ರಾಬರ್ಟ್ಸನ್ ಪೇಟೆ ಒಂದು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ. ನೀವೆಲ್ಲರೂ ಧೈರ್ಯವಾಗಿ
ಏನಾದರೂ ನಮ್ಮ ಪೊಲೀಸ್ ಇಲಾಖೆ ವ್ಯಾಪ್ತಿಗೆ ಸಂಬಂಧಪಟ್ಟಂತಹ ವಿಷಯಗಳು ಇದ್ದಲ್ಲಿ ಮುಕ್ತವಾಗಿ ಚರ್ಚೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಈ ವೇದಿಕೆಯಲ್ಲಿ ಸಾಹೇಬ್ರ ಮುಂದೆ ಹೇಳಿ ಅದಕ್ಕೆ ನಮ್ಮ ಇಲಾಖೆ ವತಿಯಿಂದ ಮಾನ್ಯರು ಏನು ಕ್ರಮ ತಗೋಬೇಕು ಅಂತ ಇದು ಮಾಡಿಸಿ ನಾವು ಕ್ರಮ ತಗೋತೀವಿ. ದಯವಿಟ್ಟು ಯಾರನ್ನು ಏನಾದರೂ ನಿಮಗೆ ಸುಮ್ಮನೆ ಎಲ್ಲರ ಮುಂದೆ ಹೇಳ್ಕೊಳ್ತಾ ಇರ್ತಕ್ಕಂಥ ಸಮಸ್ಯೆಗಳಿದ್ದಲ್ಲಿ ಕೂಡ ನಾವು ಸಾಹೇಬ್ರಿಗೆ ನೇರವಾಗಿ ಫೋನ್ ಮಾಡಿ ಹೇಳ್ಬೋದು. ಮುಕ್ತವಾಗಿ ಎಲ್ಲ ಹೇಳಿದ್ದಾರೆ, ಸುಮಾರು ಸಭೆಗಳಲ್ಲಿ ಸಾಹೇಬ್ ಹೇಳ್ತಾ ಇದ್ದಾರೆ, ನನಗೆ ಡೈರೆಕ್ಟಾಗಿ ಫೋನ್ ಮಾಡಿ ಮಾಹಿತಿ ಕೊಡಿ, ಅದ್ರ ಬಗ್ಗೆ ಕ್ರಮ ತಗೋತೀವಿ ಅಂತ. ನಿಮ್ಮ ಇವತ್ತು ಕುಂದುಕೊರತೆಗಳ ಸಭೆ ನೀವು ಆಯೋಜನೆ ಮಾಡಿದ್ವಿ, ತಾವೆಲ್ಲರೂ ದಯವಿಟ್ಟು ಈ ಸಭೆಯಲ್ಲಿ ಏನೇ ಸಮಸ್ಯೆಗಳಿದ್ರು ಹೇಳಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ತಮ್ಮಲ್ಲಿ ಕೇಳ್ಕೊತೀನಿ. எஸ்பி சார் சொல்லலாம், பர்சனலா சொல்லணும் சொல்லலாம், எது இருந்தாலும் நீங்க பேசலாம், தைரியமா பேசுங்க தயவு செய்து. அதுக்கு தான் எஸ்பி வந்துருக்கு. ನಮಗೆ ಮಾರ್ಕೆಟ್ ಇದಕ್ಕೆ ಸ್ವಲ್ಪ ಪ್ರೊಟೆಕ್ಷನ್ ಕೊಡೋದು ಚೆನ್ನಾಗಿರುತ್ತೆ. ಪೊಲೀಸರು ಕೊಟ್ಟರೆ ಚೆನ್ನಾಗಿರುತ್ತೆ. ಪೊಲೀಸರು ನಮಗೆ ಪ್ರೊಟೆಕ್ಷನ್ ಕೊಟ್ಟರೆ ಚೆನ್ನಾಗಿರುತ್ತೆ. ಪ್ರಾಬ್ಲಮ್ ಏನಿಲ್ಲ ಇದ್ರೆ ಚೆನ್ನಾಗಿರುತ್ತೆ. ಯಾರನ್ನ ಬಂದರೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಅದಕ್ಕೆ ಬೆಳಗಿಂದ ಕೊಟ್ಟರೆ ಚೆನ್ನಾಗಿರುತ್ತೆ. ಮಾರ್ಕೆಟ್ ಒಳಗಡೆ ಸ್ಟೇಷನ್ ಇಲ್ಲೇ ಇದೆ ಪಕ್ಕದಲ್ಲಿ, ರೆಗ್ಯುಲರ್ಲಿ ರೌಂಡ್ಸ್ ಮಾಡ್ತಾ ಇದ್ದಾರೆ. ಬೆಳಿಗ್ಗೆ ನಿಮಗೆ ಬೇಕು. ಏನಾದ್ರು ಸಮಸ್ಯೆ ಏನಿದೆ, ನೀವು ಯಾರು ಬೆದರ್ತಾರೆ, ಏನಾದರೂ ತೊಂದರೆ ಕೊಡ್ತಾರೆ, ಯಾರು ಬರ್ತಾರೆ ಸುಮ್ಮನೆ ಚೆನ್ನಾಗಿರುತ್ತೆ. ಪ್ರೊಟೆಕ್ಷನ್ ಇದ್ರೆ ಭಯ ಇರುತ್ತೆ. ಸ್ವಲ್ಪ ಪ್ರೊಟೆಕ್ಷನ್ ಮೀನ್ಸ್ ನಾವು ರೌಂಡ್ಸ್ ಮಾಡ್ಬೋದು. ಸಾಯಂಕಾಲ ಮತ್ತು ಮಾರ್ನಿಂಗಲ್ಲಿ ಪಾಯಿಂಟ್ ಡ್ಯೂಟಿ ಸಿಬ್ಬಂದಿ ಹಾಕ್ಬೋದು. ಎರಡು ಪೊಲೀಸ್ ಹಾಕ್ಬಿಟ್ರೆ ಗೇಟ್ನಲ್ಲಿ ಚೆನ್ನಾಗಿರುತ್ತೆ. ಬೇರೆ ಏನಿಲ್ಲ ಸದ್ಯ. ಎಮ್ಜಿ ಮಾರ್ಕೆಟ್ ಅವರಿಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಇದು ದೀಪ ಹಚ್ಚಿದ ಮೇಲೆ ನಿಮ್ಮ ಪ್ರಾಬ್ಲಮ್ ಏನಿದ್ರೆ, ಈಗ ಅವ್ರು ಬಂದು ಹೇಳಿದ್ರು ಮಾರ್ಕೆಟಲ್ಲಿ ಒಂದು ಬೀಟ್ ಇದ್ರೆ ಚೆನ್ನಾಗಿರ್ತದೆ, ಸ್ವಲ್ಪ ಹೆದರಿಕೆ ಇರ್ತದೆ ಅಂತ ಹೇಳ್ತಾ ಇದ್ರು. ಆಮೇಲೆ ಅವರು ಸಪ್ರೇಟಾಗಿ ಕೇಳಿದೆ ಏನು ಪ್ರಾಬ್ಲಮ್ ಅಪ್ಪ, ಅದು ಹೇಳಿದ್ರೆ ಅಲ್ವಾ ಅವ್ರಿಗೂ ಅರ್ಥ ಆಗೋದು ಅಂತ. ಅದು ಕೇಳುವಾಗ ಅವ್ರು ಹೇಳಿದ್ರು, ಬೆಳಗ್ಗೆ ಈ ಗಾಡಿಗಳು ಬರೋದು ಹೋಗೋದು ಸ್ವಲ್ಪ ಪ್ರಾಬ್ಲಮ್ ಮಾಡ್ತಾರೆ, ಮಾತಾಡೋಕೆ ಆಗೋದಿಲ್ಲ, ಯಾಕೆಂದರೆ ಅವ್ರು ವಲ್ಗರ್ ವರ್ಡ್ಸು ಅದು ಇದು ಯೂಸ್ ಮಾಡ್ತಾರೆ. ಸೊ ಅದ್ರ ಬಗ್ಗೆ ನಾವು ಹೇಳೋಕೆ ಆಗೋದಿಲ್ಲ ಇಲ್ಲಿ. ಅದ್ರ ಬಗ್ಗೆ ಇವರೇ ಇದ್ರೆ ಗೊತ್ತಾಗ್ತದೆ ಅಂತ. ಸೊ ಅವ್ರಿಗೆ ಹೇಳೋದ್ರಲ್ಲಿ ಗೊತ್ತಾಗ್ತದೆ. ಒಲ್ಲೋ ಟ್ರಾನ್ಸ್ಪೋರ್ಟು ವೆಹಿಕಲ್ಗಳು ಡಿಸ್ಟರ್ಬೆನ್ಸು ಅಲ್ಲಿ ಇರ್ತದೆ ಅಂತ ಮಾತ್ರ ಗೊತ್ತಾಗ್ತದೆ. ಮತ್ತೆ ಏನು ವ್ಯವಸ್ಥೆ ಇದ್ರೆ ಧೈರ್ಯವಾಗಿ ಹೇಳಿ, ಕಾರಣನೂ ಸ್ವಲ್ಪ ಹೇಳಿದ್ರೆ ಅವ್ರು ಅದ್ರ ಬಗ್ಗೆ ಏನು ಚರ್ಚೆ ಮಾಡ್ಬೇಕು, ಏನು ಮಾಡಬೇಕು ಅಂತ ಅವ್ರಿಗೂ ಒಂದು ಐಡಿಯಾ ಬರ್ತದೆ. ದಯವಿಟ್ಟು ಏನೇನಿದ್ರೆ ಹೇಳಿ, ಇದರಲ್ಲಿ ಏನು ಭಯ ಬಿಡ್ಬೇಕಿಲ್ಲ. ಸಾಹೇಬರವರಿಗೆ ದೀಪ ಹಚ್ಚಕ್ಕೆ ವೆಲ್ಕಮ್. गाड़ी देते हैं, इसके लिए वो आपको विनती कर रहा हूँ. ಮಾರ್ಕೆಟ್ ಅಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇದೆಯಲ್ಲ, ನೀವು ದಿನನಿತ್ಯ ಅನುಭವಿಸುವ ಪ್ರಾಬ್ಲಮ್ಗಳು ಏನಾದರೂ ಇದ್ರೆ ನೀವು ಹಂಚ್ಕೋಬಹುದು. ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಕ್ರಮ ಕೈಗೊಳ್ತೀವಿ. ಅದರಿಂದ ನಿಮಗೆ ಏನಾದರೂ ಕುಂದುಕೊರತೆ ಇದ್ರೆ ದಯವಿಟ್ಟು ಹಂಚ್ಕೊಳ್ಳಿ. ಕೊಟ್ಟರು ಸರ್ ಆಗಲ್ಲ ಅಲ್ಲೇ 5 ನಿಮಿಷ ಅಲ್ಲೇ ಹಾಕೋತಾರೆ, 5 ನಿಮಿಷ ಹಾಕೊಂಡು ಹೋಗ್ತಾ ಇರ್ತಾರೆ. ಹಂಗಾಗಿ ಬಸ್ಸುಗಳು ಬಂದಾಗ ಸಮಸ್ಯೆ ಆಗ್ತದೆ. ನಾವು ಎಷ್ಟು ಇದು ಮಾಡಬೇಕು ಅಷ್ಟು ಮಾಡ್ತಾ ಇದ್ದೀವಿ. ಮತ್ತೆ ಈಗೇನು ಈಗ ಸಾಹೇಬರ ಮುಂದೆ ನಿಮ್ಮ ಗ್ರೀವೆನ್ಸ್ ಹೇಳಿದರೆ ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಏನು ಕ್ರಮ ತಗೋಬೇಕು ನಾನು ತಗೋತೀನಿ. ಥ್ಯಾಂಕ್ ಯು. On behalf of MG Terrorism, we are honoring our SP Sahib.
स्टेट खड़ा है